ಅಲ್ಲ ನೀವು ಸರಿಯಾಗಿ ನಿದ್ದೆನೂ ಮಾಡ್ತಾ ಇಲ್ಲ ಈಗ. ಸಂಜೆ ಗಂಟೆ ಲ್ಯಾಪ್ಟಾಪ್ ಹಿಡ್ಕೊಂಡು ಕೂತ್ಕೊಂಡ್ರೆ ಕಣ್ಣೆಲ್ಲ ಉಳ್ಕೊಂಡವ. ಅಲ್ಲ ಯಾಕೆ ನಿದ್ದೆ ಮಾಡ್ತಿಲ್ಲ ನೀವು? ಏನಾದ್ರು ಕೆಲಸ ಇದ್ರೆ ಬೇಕಾದ್ರೆ ಮಡಗ್ಬಿಟ್ಟು ಬೆಳಗ್ಗೆ ಮಾಡ್ಕೊಳ್ಳಿ. ಅದು ಬಿಟ್ಬಿಟ್ಟು ನಿದ್ದೆಗಿದ್ದಾಗ ಇರಬೇಡಿ. ಆರೋಗ್ಯ ಏನಾಗಬೇಕು? ಇಲ್ಲ ನಂದಿನಿ ಅವರೇ, ವರ್ಕ್ ಒಂದು ಸ್ವಲ್ಪ ಜಾಸ್ತಿ ಇತ್ತು. ಅವ್ರಿಗೆಲ್ಲ ಸ್ಯಾಲ್ರಿ ಹಂಚ್ಬೇಕು ನಾನು ಇವಾಗ. ಅದಕ್ಕೆ ಅದೆಲ್ಲ ನೋಡಬೇಕಲ್ಲ ನಾನು, ಯಾವ ಥರ ಏನು ಲಾಸ್ ಆಗಿದೆಯಾ ಪ್ರಾಫಿಟ್ ಆಗಿದೆಯಾ, ಎಷ್ಟು ಸ್ಯಾಲ್ರಿ ಹೋದರೆ ಎಷ್ಟು ಉಳ್ಕೊಳ್ಳುತ್ತೆ, ಅದೆಲ್ಲ ರಿಸಿಪ್ಟ್ ಎಲ್ಲ ಮಾಡಬೇಕು. ಆಮೇಲೆ ಅವ್ರಿಗೆ ಸ್ಯಾಲ್ರಿ ಕೊಟ್ಟಮೇಲೆ ಸ್ಯಾಲ್ರಿ ಸ್ಲಿಪ್ ಎಲ್ಲ ಕೊಡಬೇಕಲ್ಲ, ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ದೆ. ಇದೆಲ್ಲ ಇರಲಿ, ಮೊದಲು ನಿಮ್ಮ ಆರೋಗ್ಯ ಕಡೆ ಗಮನ ಕೊಡಿ. ಸುಮ್ಮನೆ ನಂಗೆ ಓಸಿ ಕೊಪ್ಪಾತಕ್ಕಿಲ್ಲ. ನೀವು ನಿದ್ದೆನೂ ಮಾಡ್ದೇನೆ ಕೆಲಸ ಅಂದರೆ ನೋಡಿ ಕಣ್ಣೆಲ್ಲ ಹೆಂಗೆ ಒಳಗೆ ಹೋಗಿದಾವು. ಇಲ್ಲ ಬಿಡಿ, ನಂದು 2 ದಿನ ಎಲ್ಲ ಕೆಲಸ ಎಲ್ಲ ಮುಗಿದ್ಬಿಟ್ರೆ ಆರಾಮಾಗಿ ರೆಸ್ಟ್ ಆಗ್ತೀನಿ ನಾನು ಸ್ವಲ್ಪ ದಿನ ತನಕ. ನೀವಂತ ಹೇಳಿದ್ರು ಕೇಳಕ್ಕೂ ಇಲ್ಲ ಮಟ್ಟಕ್ಕೂ ಇಲ್ಲ, ಹಿಂಗೆ ಅನ್ಕ ಕೂತ್ಕೊಳ್ಳಿ. ಸರಿ ಬಿಡಿ, ಯಾಕೆ ಬೇಜಾರು ಮಾಡ್ಕೋತೀರಾ? ಅಲ್ಲ ಎಲ್ಲರೂ ಆಚೆಗೆ ಹೋಗೋದ ಅನ್ನಲ್ಲ. ಹೋಗೋಣ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಆಚೆಗೆ. ಇದು ಏನು ಸ್ವಲ್ಪ ಕೆಲಸ ಇದೆ, ಅದು ಮುಗಿಸ್ಬಿಡ್ತೀನಿ. ಹೇಳಿದ್ನಲ್ಲ ಸ್ಯಾಲ್ರಿ ಎಲ್ಲ ಹಂಚ್ಬೇಕು ಅಂತ, ಅದೆಲ್ಲ ಕೊಟ್ಬಿಟ್ಟು ಆಗ್ಬಿಡ್ಲಿ. ಬೇಕಾದ್ರೆ ನಾನು ನಾವೆಲ್ಲಿ ಕರ್ಕೊಂಡು ಹೋಗ್ತೀನಿ ಆಯ್ತಾ? ಬೇಜಾರೇನು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಅಲ್ಲ ನನಗೂ ಮನೇಲೆ ಇದ್ದಿದ್ದು ಬೇಜಾರಾಗದೆ. ಕರ್ಕೊಂಡು ಹೋಗ್ತೀನಿ, ಇಲ್ಲ ಅನ್ನ. ನಾನು ರುಕ್ಮಿಣಿ ಅವ್ರ ಜೊತೆ ಹೋಗಿದ್ದು ಬನ್ನಿ, ಇಬ್ಬರು ಆರಾಮಾಗಿ ಹೋಗಿದ್ದು ಬನ್ನಿ. ಆರಾಮಾಗಿ ಏನೇನು ಬೇಕು ಪರ್ಚೇಸ್ ಮಾಡಿಕೊಂಡು ಬೇಕಾದ್ರೆ ಅಮೌಂಟ್ ಕೊಡ್ತೀನಿ, ಇಲ್ಲಾಂದ್ರೆ ನಾನು ಕ್ರೆಡಿಟ್ ಕಾರ್ಡ್ ಕೊಡ್ತೀನಿ. ನೀವು ಎಷ್ಟು ಬೇಕು ಅಂತ ಪೇ ಮಾಡ್ಕೊಂಡು ಏನಾದರೂ ಬೇಕಾದ್ರೆ ಶಾಪಿಂಗ್ ಮಾಡ್ಕೊಂಡು ಬನ್ನಿ. ಬೇಡ ಬೇಡ, ನಾನು ಕರಿತಿರೋದು ನಿಮ್ಮನ್ನ ಅವಳನ್ನಲ್ಲ. ಸರಿ ಬಿಡಿ, ಹೋಗೋಣ. ಇನ್ನೊಂದು 2-3 ದಿನ. ಸರಿ. ಹೋಗಿ ಊಟ ಮಾಡಿ ಹೋಗಿ. ನೀವು ಊಟ ಮಾಡಲ್ವಾ? ಊಟ ಮಾಡೋದು ತುಂಬ ಲೇಟ್ ಆಗಿಬಿಡುತ್ತೆ. ಅಲ್ಲಿವರೆಗೆ ಯಾಕೆ ಕಾಯ್ಕೊ ಕೂತ್ಕೊಳ್ತೀರಾ? ಊಟ ಮಾಡ್ಕೊಳ್ಳಿ. ಮೊದಲೇ ನೀವು ಜಾಸ್ತಿ ಹೊಸ್ಕೊಂಡಿರೋದಿಲ್ಲ. ಆಮೇಲೆ ಬೇಕಾದ್ರೆ ಇನ್ನೊಂದ್ಸಲಿ ನನ್ನ ಜೊತೆ ಬೇಕಾದ್ರೆ ಊಟ ಮಾಡಿರಂತೆ. ಬೇಡ ಬಿಡಿ, ಒಮ್ಮೆಗ ಆಮೇಲೆ ಮಾಡ್ತೀನಿ. ಸರಿ ಕೂತಿರಿ, ಟೀ ಏನಾದ್ರು ಕಾಯಿಸ್ಕೊಬತ್ತೀನಿ. ಬೇಡ ಬೇಡ, ಹೇಳಿದ್ನಲ್ಲ ಗ್ಯಾಸ್ಟ್ರಿಕ್ ಆಗ್ಬಿಟ್ಟಿದೆ ಅಂತ, ಟೀ ಬೇಡ. ಒಳ್ಳೆ ಬಿಸಿಲು ಏನಾದ್ರು ಕಾಯಿಸ್ಕೊಬತ್ತೀನಿ, ಸುಮ್ಮನಿರಿ. ಸುಮ್ಮನೆ ಸಂಜೆ ಗಂಟೆ ಗ್ಯಾಸ್ಟ್ರಿಕ್ಕು ಹಿಂಗೆ ಹಸ್ಕ ಕೂತ್ಕೊಂಡ್ರೆ ಗ್ಯಾಸ್ಟ್ರಿಕ್ ಆಗಿದ್ರೆ ಇನ್ನೇನದು? ಏನು ಉಣ್ಣಕ್ಕಿಲ್ವಾ ತಿನ್ನಕ್ಕಿಲ್ವಾ? ಎಲ್ಲ ಇದ್ರೂ ತಿನ್ನಕ್ಕೆ ಹಾಕಿಲ್ಲ ನಿಮಗೆ. ಸುಮ್ಮನೆ ನಿಮ್ಮ ಜೊತೆಗೆ ಬಡ್ಕೊಂಡು ಸಾಕಾಯ್ತದೆ. ನಂದಿನಿ, ನೀವು ಹೀಗೆ ಬೈತಾ ಇರ್ತೀರಾ? ಇಲ್ಲ ಕೆಲಸ ಮಾಡೋಕ್ಕಾದ್ರೂ ಬಿಡ್ತಿರೋ? ಸರಿ, ನೀವು ಕೆಲಸ ಮಾಡಿ ಬರ್ತೀನಿ. ನೀವು ಕೆಲಸ ಮಾಡ್ತಿದ್ದೀರಾ? ನಿಮ್ಗೇನಾದರೂ ಜ್ಯೂಸ್ ಕಾಫಿ ಏನಾದರೂ ಮಾಡ್ಕೊಡ್ಲಾ? ಗ್ಯಾಸ್ಟ್ರಿಕ್ ಅಂತಿದ್ರಲ್ಲ, ಗ್ಯಾಸ್ಟ್ರಿಕ್ ಹೋಯ್ತಾ? ಬಿಸಿಲು ಕಾಯಿಸ್ಕೊಡ್ಲಾ? ಬೇಡ, ಬಂದು ಕೂತ್ಕೊಳ್ಳಿ ಬನ್ನಿ. ನಂದಿನಿ ಅವ್ರು ಕಾಯ್ಸ್ಕೊಬರ್ತೀನಿ ಅಂತ ಹೋದ್ರು, ಬನ್ನಿ. ನಿಮ್ಮೊಂದು ವಿಷಯ ಹೇಳಬೇಕಿತ್ತು. ಏನೋ ಕೆಲಸ ಮಾಡ್ತಾ ಇದ್ದೀರಾ ಅನ್ಸುತ್ತೆ. ಕೆಲಸ ಮಾಡಿ, ಆಮೇಲೆ ಹೇಳ್ತೀನಿ. ಏನು ಹೇಳಿ ರುಕ್ಮಿಣಿ? ಕೆಲಸ ಮಾಡ್ತಾ ಇದ್ರಲ್ಲ, ಏನೋ ಹೇಳಬೇಕಿತ್ತು. ಸರಿ ಹೇಳಿ. ಏನು ಮಾಡಲಿ, ಹೇಳೋ ಬೇಡವು? ಇದಕ್ಕೆ ಸೂರ್ಯ ಅವ್ರು ಒಪ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೂ ನಾನು ಕೇಳೇ ಬಿಡ್ತೀನಿ. ಆವಾಗಲಿಂದ ಅದನ್ನೇ ಯೋಚನೆ ಮಾಡ್ತಾ ಕೂತಿ ತಲೆನೋವೇ ಬಂತು. ಇದಕ್ಕೆ ಇನ್ನೂ ಪ್ರಾಬ್ಲಮ್ ಸೊಲ್ಯೂಷನೇ ಕಂಡಿಡ್ಕೊಳ್ಳಿಲ್ಲ. ಕೇಳಿಬಿಡ್ತೀನಿ. ನನಗಂತೂ ಅಮ್ಮ ಅಪ್ಪ ನೋಡಬೇಕು ಅಂತ ತುಂಬ ಆಸೆ ಆಗ್ತಾ ಇದೆ. ಇವರೇನೋ ಒಪ್ಕೋಬಹುದು, ಬಟ್ ಇವ್ರು ಬರೋಕೆ ಒಪ್ಕೊತಾರೋ ಇಲ್ವೋ ಗೊತ್ತಿಲ್ಲ. ನನ್ನ ಕಳ್ಸೋಕ್ಕಂತೂ ಒಪ್ಕೊತಾರೆ, ನನಗೆ ನಂಬಿಕೆ ಇದೆ ಇವ್ರ ಮೇಲೆ. ಆದರೆ ಏನು ಮಾಡಲಿ? ಈ ನನ್ನ ಅಮ್ಮ ಅಪ್ಪ ನೋಡಿ ತುಂಬ ದಿನ ಆಯಿತು. ಅವ್ರ ಮೇಲೆ ತುಂಬ ನೆನಪಾಗ್ತಿದ್ದಾರೆ ನನಗೆ. ಅವ್ರು ನೋಡಬೇಕು ಅನಿಸ್ತಾ ಇದೆ. ಪ್ಲೀಸ್. ಅಲ್ಲ ರುಕ್ಮಿಣಿ ಅವರೇ, ಓಕೆ, ನೀವು ಅಮ್ಮ ಅಪ್ಪ ನೋಡಬೇಕು ಅಂತ ಆಸೆ ಆಗುತ್ತೆ. ಆದರೆ ಅವರು ಬರೋದಿಲ್ವಲ್ಲ ಅವ್ರು ಕರೆದ್ರೆ. ನೀವು ಬೈದು ಕಳಿಸ್ಬಿಟ್ಟಿದ್ದೀರಾ. ಅದು ಅಲ್ಲದೆ ಅವ್ರು ಜಗಳಾಡ್ ಮಾಡ್ಕೊಂಡು ಹೋಗಿದ್ದಾರೆ. ಏನು ಒಪ್ತಾರೆ ಅವರು, ಆಮೇಲೆ ಬೈದು ಬಿಡ್ತಾರೆ. ಇವಾಗ ನೀವು ಪ್ರೆಗ್ನೆಂಟ್ ಆಗಿದ್ದೀರಾ, ಆಮೇಲೆ ಅವ್ರು ಏನಾರು ಅಂದರೆ ನೀವು ಬೇಜಾರು ಮಾಡ್ಕೊಳ್ಳೋದು ಎಲ್ಲ ತುಂಬ ಬೇಡ, ಕಷ್ಟ ಆಗುತ್ತೆ. ಬಿಡಿ ಬಿಡಿ. ಇಲ್ಲ ರೀ, ಅಮ್ಮ ಅಪ್ಪ ಬೈದ್ರು ಪರವಾಗಿಲ್ಲ. ಒಂದೇ ಒಂದು ಸಲ ಹೋಗಿ ನೋಡ್ಕೊಂಡು ಬಂದುಬಿಡ್ತೀನಿ. ಒಂದು ಸಲ ಮಾತಾಡ್ಸಿದ್ರೆ ಸಾಕು. ಪ್ಲೀಸ್ ನೀವು ಬನ್ನಿ, ಇಬ್ಬರು ಹೋಗಿ ನೋಡ್ಕೊಂಡು ಬಂದುಬಿಡೋಣ. ಅದು ಹೇಗಾಗುತ್ತೆ ರುಕ್ಮಿಣಿ ಅವರೇ? ನಾನು ಅವ್ರನ್ನ ಹೇಳಲೇ ಕೇಳಿಲ್ಲ, ನಿಮ್ಮನ್ನ ಮದುವೆ ಮಾಡ್ಕೊಬಿಟ್ಟಿದ್ದೀನಿ. ಅದು ಅಲ್ಲದೆ ಏನು ಮಾಡೋದು? ಪ್ಲೀಸ್ ರೀ, ಆ ಥರ ಅನ್ಬೇಡಿ. ನಂಗೆ ತುಂಬ ನೆನಪಾಗ್ತಿದ್ದಾರೆ. ನನಗೆ ನಿದ್ದೆನೇ ಮಾಡೋಕ್ಕಾಗ್ತಿಲ್ಲ ಗೊತ್ತಾ? ಅಮ್ಮನೇ ನೆನಪಾಗ್ತಿದ್ದಾರೆ, ಅಪ್ಪನೂ ನೆನಪಾಗ್ತಿದ್ದಾರೆ. ಆವಾಗಲಿಂದ ಎಷ್ಟು ಕಷ್ಟಪಟ್ಟು ಸಾಕಿದ್ದಾರೆ ನಮ್ಮನ್ನ. ಹೇಳಿ, ನಾನು ಹೊಟ್ಟೆಲಿರೋ ಪಾಪಗೋಸ್ಕರ ಎಷ್ಟು ಆಸೆಗಿದ್ದೀನಿ. ಅದೇ ಥರ ಅಲ್ವಾ ನಮ್ಮ ಅಪ್ಪ ಅಮ್ಮನೂ ನನ್ನ ಮೇಲೆ ತುಂಬ ಆಸೆ ಇಟ್ಕೊಂಡಿದ್ರು ಅನಿಸುತ್ತೆ. ನಾನು ಅವ್ರನ್ನ ಒಪ್ಪಿಸ್ಬಿಟ್ಟು ಮದುವೆ ಆಗಬೇಕಿತ್ತು. ನಾನು ತಗೊಂಡಿದ್ದು ನಿರ್ಧಾರ ದುಡುಕ್ಬಿಟ್ಟೆ. ನಿಮ್ಮ ಮದುವೆಗೆ ತಪ್ಪು ಅಂತ ಹೇಳ್ತಾ ಇಲ್ಲ, ಬಟ್ ನಾನು ಅವ್ರು ಒಪ್ಪಿಸ್ಬಿಟ್ಟು ಮದುವೆ ಆಗಬೇಕಾಗಿತ್ತು. ನಂಗೆ ಇವಾಗ ಗೊತ್ತಾಗ್ತಿದೆ ಅವ್ರ ಬೆಲೆ ಏನು ಎತ್ತ ಅಂತ. ನಾನು ಮಗು ಬಗ್ಗೆ ಎಷ್ಟು ಆಸೆಗಿದ್ದೀನಿ, ನಮ್ಮ ಅಪ್ಪ ಅಮ್ಮ ನನ್ನ ಬಗ್ಗೆ ಎಷ್ಟು ಆಸೆಗಿರ್ತಾರೆ. ರೀ ಪ್ಲೀಸ್ ನನಗೆ ಅಪ್ಪ ಅಮ್ಮ ನೋಡಬೇಕು ಅಂತ ತುಂಬ ಆಸೆ ಆಗ್ತಾ ಇದೆ. ಕರ್ಕೊಂಡು ಹೋಗಿ. ಬೇಕಾದ್ರೆ ಇವಾಗೇನು ಬೇಡ, ನೀವು ಕೆಲಸ ಎಲ್ಲ ಮುಗಿಸ್ಕೊಡಿ, ಸ್ಯಾಲ್ರಿ ಎಲ್ಲ ಅವ್ರಿಗೆಲ್ಲ ಕೊಟ್ಬಿಡಿ. ಆಮೇಲೆ ಇನ್ನೂ 2-3 ದಿನ ಆದಮೇಲೆ ಅತ್ತೆ ಎಲ್ಲ ಬರ್ತಾರೆ, ಇಲ್ಲ ನಾವೇ ಹೋಗೋಣ ಅಂದ್ವಲ್ಲ. ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹೋಗೋಣ. ಇನ್ನೊಂದು 15 ದಿನ ಆದ್ರೂ ಪರವಾಗಿಲ್ಲ. ಪ್ಲೀಸ್ ರೀ, ಏನಾದರೂ ಮಾಡಿ. ಸರಿ ರುಕ್ಮಿಣಿ, ಹೋಗೋಣ ಆಯಿತು, ಇಲ್ಲ ಅಂತಲ್ಲ. ಆದರೆ ಅವ್ರು ಬೈದ್ರೆ ಏನು ಮಾಡೋದು? ಬೈಸ್ಕೊಂಡು ಅವ್ರ ಮನೆಗೆ ಸೇರಿಸಿಲ್ಲ ಅಂದರೆ ಏನು ಮಾಡ್ತೀರಾ? ಮತ್ತೆ ವಾಪಸ್ ಹತ್ಕೊಂಡು ಬಿಡ್ತೀರಾ? ಅದೆಲ್ಲ ನಮ್ಮ ಕಣ್ಣಲ್ಲಿ ನೋಡೋಕ್ಕಾಗುತ್ತಾ? ಬೇಡ ಬಿಡಿ. ಇಲ್ಲ ಫೋನ್ ಮಾಡಿ ತಿಳಿಸಿ. ಅವ್ರು ಖುಷಿ ಪಟ್ಟರೆ ಬೇಕಾದರೆ ನಾವು ಹೋಗೋಣ. ಅವ್ರು ಬನ್ನಿ ಅಂತ ಕರೆದ್ರೆ ಬೇಕಾದ್ರೆ ಹೋಗೋಣ, ಬೇಡ ಅಂತ ಏನು ಹೇಳ್ತಿಲ್ಲ ನಾನು. ಅವರು ಬೇಡ ಗಿಡ ಅಂದ್ಬಿಟ್ಟು ಮನೆಯಿಂದ ಆಚೆ ಹಾಕ್ಬಿಟ್ರೆ ಏನು ಮಾಡೋದು? ಅವರು ಅವ್ರ ಥರನೇ ಇರ್ತಾರೆ, ಹೇಳೋಕ್ಕಾಗೋದಿಲ್ಲ. ಅವರು ಸಾಕಿರ್ತಾರೆ ಅಲ್ವಾ ನಿಮ್ಮನ್ನ. ನಾವು ಅದು ತಪ್ಪು ಮಾಡ್ಕೊಬಿಟ್ವಿ. ಅವ್ರನ್ನ ಮನೇಲೆಲ್ಲ ಒಪ್ಪಿಸ್ಬಿಟ್ಟು ಆಮೇಲೆ ಮದುವೆ ಆಗಬೇಕಾಗಿತ್ತು. ಆದರೆ ನಾನು ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನಿ. ಅವ್ರು ಮೊದಲೇ ಇಡ್ತಿರ್ಬೇಕಾದ್ರೆ ನಿಮ್ಮ ಮದುವೆ ಮಾಡ್ಕೊಂಡು ತಪ್ಪೇನೆ. ಇಲ್ಲ ಆ ಥರ ಮಾತಾಡಬೇಡಿ ನೀವು. ನಾನು ಮದುವೆ ಮಾಡ್ಕೊಂಡು ಒಳ್ಳೆ ಕೆಲಸನೇ ಮಾಡಿದ್ದೀರಾ. ಆದರೆ ನನ್ನ ಅಪ್ಪ ಅಮ್ಮನ ಒಪ್ಪಿಸ್ಬಿಟ್ಟು ಮದುವೆ ಆಗಬೇಕಿತ್ತು. ಅವ್ರು ಒಪ್ತಾ ಇರಲಿಲ್ಲ ಬಿಡಿ. ನಾನು ಹೇಳ್ತಾ ಇರಲವಾ, ಅವ್ರು ಒಪ್ತಾ ಇರಲಿಲ್ಲ. 2ನೇ ಮದುವೆ ಅಂದ್ಬಿಟ್ಟು ಇರಲಿ ಪರವಾಗಿಲ್ಲ. ಅವ್ರ ಅಪ್ಪ ಅಮ್ಮ ಅಲ್ವಾ, ಬೈದರೂ ಪರವಾಗಿಲ್ಲ, ಬಯಸ್ಕೊಳ್ಳೋಣ. ಕೊನೆ ಪಕ್ಷ ಹೊಡೆದು ಬಿಡಲಿ, ಬೇಕಾದ್ರೆ ಹೊಡೆಸ್ಕೊಳ್ತೀನಿ. ಪ್ಲೀಸ್ ಒಂದ್ಸಲ ನೋಡ್ಕೊಂಡು ಬಂದುಬಿಡ್ತೀನಿ. ನನಗೆ ಯಾಕೋ ನಿದ್ದೆ ಬರ್ತಾ ಇಲ್ಲ, ಏನೇನೋ ಕನಸು ಬರ್ತೈತೆ. ಪದೇ ಕಣ್ಣು ಮುಚ್ಚಿದೆ ಸಾಕು ಅಪ್ಪ ಅಮ್ಮನೇ ನೆನಪಾಗ್ತಿದ್ದಾರೆ ರೀ. ನಾನು ಅಮ್ಮನ್ನೆಲ್ಲ ನೋಡಬೇಕು. ಪ್ಲೀಸ್ ರೀ, ಇಲ್ಲ ಅಂತ ಮಾತ್ರ ಹೇಳಕ್ಕೆ ಹೋಗಬೇಡಿ. ನಾನು ಅಮ್ಮನ್ನೆಲ್ಲ ನೋಡಬೇಕು. ಸರಿ, ಮೊದಲು ನೀವು ಕಣ್ಣೀರು ಹೊಡ್ಸ್ಕೊಳ್ಳಿ. ಈ ಥರ ಮಿಸ್ಟೇಕೆಲ್ಲ ನೀವು ಕಣ್ಣೀರು ಹಾಕ್ಬೇಡಿ ಮನೇಲಿ. ನಾನು ಬೇಕು ಅಂತೇನು ಹೇಳಲಿಲ್ಲ, ಅದೇ ಅದು ಬಂದುಬಿಡ್ತು ಕಣ್ಣೀರು. ಏನು ಮಾಡಿ ನಾನು?
ಅಪ್ಪ ಅಮ್ಮನ ನೆನೆಸ್ಕೊಂಡು ನನಗಂತೂ ತುಂಬ ಬೇಜಾರಾಗ್ತಾ ಇದೆ. ನಾನು ಬಿಟ್ಬಿಟ್ಟು ಬಂದ್ಬಿಟ್ನಲ್ಲ ಅವ್ರನ್ನೆಲ್ಲ. ಅವ್ರು ಎಷ್ಟು ಬೇಜಾರು ಮಾಡ್ಕೊಂಡಿರ್ತಾರೆ ಅಲ್ವಾ. ಇಲ್ಲಿವರೆಗೂ ನಾನು ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇರಲಿಲ್ಲ. ಬರ್ತಾರೆ ಬರ್ತಾರೆ ಅಂತ ಇಲ್ಲಿವರೆಗೂ ಕಾಯ್ದೆ ನಾನು, ಯಾವಾಗಲಾರು ಬಂದೇ ಬರ್ತಾರೆ ಅಂತ. ಅವ್ರು ಇಲ್ಲಿವರೆಗೂ ಕಾದು ಬರಲಿಲ್ಲ. ಆದರೂ ಅವ್ರು ಬರೋದಿಲ್ಲ ರೀ. ಅವ್ರು ಜಾಸ್ತಿ ಹಠ ಆವಾಗಲಿಂದ ಅಷ್ಟೇ. ತುಂಬ ಚೆನ್ನಾಗಿ ಸಾಕಿದ್ರು ನಮ್ಮನ್ನೆಲ್ಲರೂ. ಚೆನ್ನಾಗಿ ನೋಡ್ಕೊಂಡ್ರು ನಮ್ಮ ಮನೆಯವ್ರನ್ನೆಲ್ಲರೂ, ನನ್ನ ಎಲ್ಲರೂ. ಇವಾಗ ಅವ್ರು ತುಂಬ ಹಠ ಮಾಡ್ತಾ ಇದ್ದಾರೆ. ಅವ್ರು ಹಠ ಮಾಡ್ತಾರೆ ಅಂದ್ಬಿಟ್ಟು ನಾನು ಹಾಗೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ, ಪರವಾಗಿಲ್ಲ. ನಾನು ಅವ್ರ ಹತ್ರ ಕ್ಷಮೆ ಕೇಳ್ತೀನಿ. ಕ್ಷಮೆ ಕೇಳಿ ನಾನು ಒಂದ್ಸಲ ಆದರೂ ಹೋಗಿದ್ದೀನಾ ಅವ್ರು ಕ್ಷಮಿಸಲ್ಲ ಅಂತ ಹೇಳೋದಕ್ಕೆ? ನಾನು ಒಂದ್ಸಲ ಹೋಗೇ ಇಲ್ವಲ್ಲ. ಅಪ್ಪ ಅಮ್ಮನ ಹತ್ರ ನಾನು ಕ್ಷಮೆನೇ ಕೇಳಿಲ್ಲ. ನಾನು ಹೆಂಗೆ ನಿರ್ಧಾರ ತೊಗೊಬಿಡ್ಲಿ ಅವ್ರನ್ನ ಕ್ಷಮಿಸೋದಿಲ್ಲ ಅಂತ? ಒಂದ್ಸಲ ಹೋಗಿದ್ದು ಬರೋಣ. ಬೇಕಾದರೆ ನಾನು ಹೋಗ್ತೀನಿ. ಅಪ್ಪ ಅಮ್ಮ ನಿಮ್ಮನ್ನ ಕರೆಸಿ ಅಂದರೆ ಆಮೇಲೆ ಬೇಕಾದ್ರೆ ನಿಮ್ಮನ್ನ ಕರೆಸೋಣ. ಸುಮ್ಮನೆ ನಿಮಗೂ ಬಯಸಿದ್ರೆ ನನಗೆ ಇಷ್ಟ ಆಗೋದಿಲ್ಲ. ಮುಂದೆ ಎಲ್ಲರ ಮುಂದೆ ನಿಮಗೂ ಬಯಸೋಕ್ಕೆ ನನಗೆ ಇಷ್ಟ ಇಲ್ಲ. ಬೇಕಾದರೆ ಬೈದರೆ ನಾನು ಒಬ್ಬಳು ಬೈಸ್ಕೊತೀನಿ. ನಾನು ಹೋಗ್ತೀನಿ, ಏನಾದರೂ ಮಾಡಿ ಒಪ್ಪಿಸ್ಬಿಟ್ಟು ನಿಮ್ಮನ್ನು ಕರ್ಸ್ಕೊತೀನಿ. ಆಗ ಅಪ್ಪ ಅಮ್ಮ ಇಬ್ಬರು ಒಪ್ಕೊತಾರೆ. ಅಲ್ಲ ರುಕ್ಮಿಣಿಯವರೇ, ನಾನು ಬೈಸ್ಕೊತೀನಿ ಅಂತ ಏನಿಲ್ಲ. ಬೈದರೂ ಪರವಾಗಿಲ್ಲ, ನೀವು ತಪ್ಪು ಮಾಡಿದ್ದೀವಿ. ಬೈದರೆ ಒಂದು ಮಾತು ಬೈಸ್ಕೊಳ್ಳೋಣ. ದೊಡ್ಡವರು ಬೈತಾರೆ, ಇನ್ಯಾರು ಬೈತಾನೆ ಇರ್ತಾರಾ? ಆ ಥರ ಅಲ್ಲ. ಅರೆ ನಿಮಗೆ ಬೇಜಾರಾಗ್ಬಿಡುತ್ತಲ್ಲ ಅಂತ. ಪರವಾಗಿಲ್ಲ ರೀ. ಅಪ್ಪ ಅಮ್ಮ ಬೈದ್ರೆ ಯಾರು ಬೈತಾರೆ? ಅಪ್ಪ ಅಮ್ಮ ಅಲ್ವಾ? ಏನು ಬೇಜಾರು ಮಾಡ್ಕೊಳ್ಳೋದಿಲ್ಲ ನಾನು. ಒಂದ್ಸಲ ಹೋಗಿ ಮಾತಾಡ್ಸ್ಕೊಂಡು ಬಂದ್ಬಿಡೋಣ. ಒಂದ್ಸಲ ನೋಡ್ಕೊಬರೋಣ ರೀ. ಪಾಪ ನಾನು ತುಂಬ ದಿನ ಆಯಿತು ಅವ್ರನ್ನ ನೋಡುವಿಲ್ಲ, ಏನೂ ಇಲ್ಲ. ನನ್ನ ಕಷ್ಟಪಟ್ಟು ಅವಾಗಲಿಂದ ಸಾಕಿ ಬೆಳೆಸಿ ಶುದ್ಧ ಮಾಡಿ ಎಜುಕೇಷನ್ ಎಲ್ಲ ಕೊಡಿಸಿ ಕೆಲಸ ಎಲ್ಲ ಕೊಡಿಸಿದ್ರು. ನಾನು ಅವ್ರಿಗೆ ಮೋಸ ಮಾಡಿಬಿಟ್ಟೆ. ಇವಾಗ ಅರ್ಥ ಆಗ್ತಿದೆ ನನಗೆ. ನಾನು ಬರ್ತಾರೆ ಅಂತ ನಿಜವಾಗ್ಲೂ ಬರ್ತಾರೆ ಅಂತ ಅಂದ್ಕೊಂಡೇ ಇದ್ದೆ ಇಲ್ಲಿವರೆಗೂ. ಇಷ್ಟು ದಿನ ಆದರೂ ಬರಲಿಲ್ಲ. ಇನ್ನು ಮುಂದೆ ಕಾಯ್ತಾ ಕುತ್ಕೊಂಡವರು ನನ್ನ ಜೊತೆ ಬರ್ತಾರೋ ಇಲ್ವೋ ಗೊತ್ತಿಲ್ಲ ನನಗೆ. ಪ್ಲೀಸ್ ಹೋಗಿದ್ದು ಬರೋಣ ಒಂದ್ಸಲಿ. ನೆನ್ತೀನಿ ಅವ್ರ ಅಮ್ಮ ಎಲ್ಲ ಬಂದು ಅವಳನ್ನ ನೋಡ್ಕೋಬೇಕಾದ್ರೆ ನನಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ. ನಮ್ಮಮ್ಮನ ನನ್ನ ಜೊತೆ ಮಾತಾಡ್ಸಿದ್ರೆ, ನಮ್ಮ ಅಪ್ಪನ ಮಾತಾಡ್ಸಿದ್ರೆ ಅವರು ಬಂದು ನೋಡ್ಕೊಂಡು ಹೋಗ್ತಾ ಇದ್ರು ಅಂತ ಎಷ್ಟು ಬೇಜಾರಾಗ್ತಾ ಇದೆ ಗೊತ್ತಾ. ಸರಿ ಬಿಡಿ, ನೀವು ಕಣ್ಣೀರು ಹಾಕೋಕೆ ಹೋಗ್ಬೇಡಿ, ಹೋಗೋಣ ಆಯ್ತಾ? ಹಾಂ ಸರಿ ರೀ, ನನಗಂತೂ ತುಂಬ ಖುಷಿ ಆಯಿತು. ಸರಿ ಹೋಗೋಣ ಆಯಿತಾ? ಯಾವಾಗ ಹೋಗೋಣ? ಕೆಲಸ ಎಲ್ಲ ಮುಗಿಸಿ ಆಮೇಲೆ ಹೋಗೋಣ. ಅಲ್ಲಿ ಇಬ್ಬರು ಹೋಗಿದ್ದು ಬರೋಣ. ಥ್ಯಾಂಕ್ ಯು ರೀ, ನೀವು ಇಷ್ಟು ಬೇಗ ಒಪ್ಕೊಬಿಟ್ರಲ್ಲ ಅಪ್ಪ ಅಮ್ಮನ ಮನೆಗೆ ಹೋಗೋದಕ್ಕೆ. ಥ್ಯಾಂಕ್ ಯು. ಇದಕ್ಕೆಲ್ಲ ಯಾಕೆ ಥ್ಯಾಂಕ್ಸ್ ಹೇಳ್ತೀರಾ? ನಿಜವಾಗ್ಲೂ ನನ್ನ ಸೂರ್ಯವರಂತ ಗಂಡನ ಪಡೆಗೆ ತುಂಬ ಪುಣ್ಯ ಮಾಡಿದ್ದೆ. ನಾನು ಏನು ಹೇಳಿದ್ರು ಅರ್ಥ ಮಾಡ್ಕೊತಾರೆ. ತುಂಬ ಒಳ್ಳೆಯವರು. ನಾನು ಮಿಸ್ ಮಾಡ್ಕೊಬಿಡ್ತಾ ಇದ್ದೆ ಸೂರ್ಯವ್ರನ್ನ. ಅಪ್ಪ ಅಮ್ಮ ನೋಡಿ ಬೇರೆ ಹುಡುಗನ ಮದುವೆ ಮಾಡಿದ್ರು ಇಷ್ಟು ಅರ್ಥ ಮಾಡ್ಕೊತಿದ್ರೋ ಇಲ್ವೋ ಗೊತ್ತಿಲ್ಲ. ಬಟ್ ಇವ್ರು ಮಾತ್ರ ತುಂಬ ಅರ್ಥ ಮಾಡ್ಕೋತಾರೆ. ಅಪ್ಪ ಅಮ್ಮ ಏನಾದರೂ ಒಪ್ಕೊಬಿಟ್ರೆ ನಾವಿರೋದಕ್ಕೆ ಅಪ್ಪ ಅಮ್ಮನೂ ಚೆನ್ನಾಗಿ ನೋಡ್ಕೋತಾರೆ. ಇವರು ಮಗನ ರೀತಿನೇ ನೋಡ್ಕೋತಾರೆ. ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಈ ಕಡೆ ಖುಷಿನೂ ಆಗ್ತಿದೆ, ಈ ಕಡೆ ದುಃಖನೂ ಆಗ್ತಿದೆ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಹಾಂ ಸರಿ ರೀ, ನೀವು ಕೆಲಸ ಮಾಡ್ಕೊಳ್ಳಿ. ಪದೇ ಪದೇ ಬಂದು ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ. ಕೆಲಸ ಮಾಡ್ಕೊಳ್ಳಿ, ನಾನು ಆಮೇಲೆ ಬರ್ತೀನಿ. ನಿಮ್ಗೆ ಏನಾದರೂ ಬೇಕಾದ್ರೆ ಹೇಳಿ, ನಾನು ತಂದು ಮಾಡ್ಕೊಡ್ತೀನಿ. ನನಗೇನು ಬೇಡ ರುಕ್ಮಿಣಿಯವರೇ, ನೀವು ಹೋಗಿ ರೆಸ್ಟ್ ಮಾಡಿ ಸಾಕು. ಹಾಂ ಸರಿ ರೀ, ನೀವು ಕೆಲಸ ಮಾಡ್ಕೊಳ್ಳಿ, ನಾನು ಇಲ್ಲೇ ಕುತ್ಕೊತೀನಿ. ಏನಾದರೂ ಇದ್ರೆ ಹೇಳಿ, ನಾನು ಮಾಡ್ಕೊಡ್ತೀನಿ. ಏನಾದರೂ ಅಲ್ಲಿ ಸ್ಯಾಲ್ರಿ ಸ್ಲಿಪ್ ಏನಾದರೂ ಹಾಕ್ಬೇಕಿತ್ತಾ? ಇಲ್ಲ, ನಾನು ಮಾಡ್ಕೊತೀನಿ. ಸರಿ, ನೀವು ಸರಿಯಾಗಿ ನಿಮಗೆ ನಿದ್ದೆ ಮಾಡ್ತಾ ಇಲ್ಲ. ಒಂದು 2-3 ದಿನ ಆಯಿತು. ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ನಾನು ಸುಮ್ಮನಾಗಿದ್ದೀನಿ, ಕೆಲಸ ಎಲ್ಲ ಮುಗಿಸ್ಬಿಡ್ಲಿ ಆಮೇಲೆ ಆರಾಮಾಗಿರಲಿ ಅಂತ. ನೀವು ಜಾಸ್ತಿ ಹಾಗೆ ನಿದ್ದೆ ಮಾಡಿದೆ ಹಾಗೆ ಇರಬೇಡಿ. ತುಂಬ ಪ್ರಾಬ್ಲಮ್ ಆಗುತ್ತೆ ಜಾಸ್ತಿ ನಿದ್ದೆ ಮಾಡಲಿಲ್ಲ ಅಂದರೆ, ಆಯಿತಾ? ಹೆಲ್ತ್ ಇಶ್ಯೂ ಎಲ್ಲ ಆಗಿಬಿಡುತ್ತೆ. ನೀವು ಬೇಗ ಕೆಲಸ ಎಲ್ಲ ಮುಗಿಸ್ಬಿಟ್ಟು ತುಂಬ ರೆಸ್ಟ್ ಮಾಡಿ. ಸುಮ್ಮನೆ ಯಾವಾಗಲೂ ಕೆಲಸ ಅನ್ಬೇಡಿ. ಇಲ್ಲ ನನಗೆ ಕೊಡಿ, ನಾನು ಇದ್ದೀನಲ್ಲ ಮನೇಲಿ, ನಾನು ಮಾಡ್ಕೊಡ್ತೀನಿ. ಯಾವ ಕೆಲಸ ಮಾಡೋದಕ್ಕೆ? ಇದೊಂದು 2 ದಿನ ಅಲ್ವಾ? ತಿಂಗಳಲ್ಲಿ ಒಂದು 4 ದಿನ ಕೆಲಸ ಇರುತ್ತೆ. ಇನ್ನು ಮಧ್ಯೆ ಎಲ್ಲ ನಾರ್ಮಲ್ ಕೆಲಸ ಇರುತ್ತೆ ಅಷ್ಟೇ. ಏನು ಮ್ಯಾನೇಜರ್ ಕೊಟ್ಟರು ಅವರು ಕೆಲಸ ಮಾಡ್ತಾರೆ. ಆದ್ರೂ ನೀವು ಹೇಳಂಗೆ ನಾವು ಮಾಡ್ದಂಗೆ ಆಗುತ್ತಾ ಕೆಲಸ? ನಮ್ಮ ಕೆಲಸ ನಾವು ಮಾಡಿದ್ರೆ ಸ್ವಲ್ಪ ಬೆಸ್ಟ್ ಅಲ್ವಾ ಅಂತ. ಹೌದು ರೀ, ನಮ್ಮ ಕೆಲಸ ನಾವೇ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಲೆಕ್ಕ ಎಲ್ಲ ಪರ್ಫೆಕ್ಟ್ ಆಗಿರುತ್ತೆ, ಕರೆಕ್ಟ್ ಆಗಿರುತ್ತೆ. ಎಷ್ಟು ಲಾಭ ನಷ್ಟ ಎಲ್ಲ ನಮಗೆ ಗೊತ್ತಾಗುತ್ತೆ. ಸುಮ್ಮನೆ ಮ್ಯಾನೇಜರ್ ಕಡೆಯಿಂದ ಅವ್ರಿಗೆ ಎಷ್ಟು ಕೆಲಸ ಕೊಟ್ಟಬೇಕು ಅಷ್ಟು ಕೆಲಸ ಕೊಟ್ಟರೆ ಬೆಸ್ಟು. ಇನ್ನು ಮುಖ್ಯವಾದ ಕೆಲಸ ಎಲ್ಲ ನಾವೇ ನೋಡ್ಕೊಂಡ್ರೆ ಬೆಟರ್ ಅನಿಸುತ್ತೆ ರೀ ನನಗೂ. ನೀವು ಮಾಡ್ತಿರೋ ಕೆಲಸ ತುಂಬ ಒಳ್ಳೆಯದಾಗಿದೆ, ನೀವೇ ಮಾಡಿ. ಆಮೇಲೆ ನನಗೂ ಕೊಡಿ, ನಾನು ಒಂದು ಸ್ವಲ್ಪ ಮಾಡ್ಕೊಡ್ತೀನಿ. ರುಕ್ಮಿಣಿಯವರೇ, ನೀವು ಊಟಕ್ಕೆಲ್ಲ ಕೈ ಕೂತ್ಕೋಬೇಡಿ. ನಿಮ್ಗೆ ಯಾವಾಗ ಹಸುವಾಗುತ್ತೆ ಟೈಮ್ ಕರೆಕ್ಟಾಗಿ ಸರಿಯಾಗಿ ಹೋಗಿ ಊಟ ಮಾಡಿ. ಸುಮ್ಮನೆ ನಾನು ತುಂಬ ಲೇಟ್ ಆಗುತ್ತೆ, ಒಂದಿನ ಬೇಗ ಆಗುತ್ತೆ. ಸುಮ್ಮನೆ ನನ್ನೆಲ್ಲ ಕೈ ಕೂತ್ಕೊಂಡ್ರೆ ಆಮೇಲೆ ನಿಮ್ಮ ಹೆಲ್ತ್ ಹಾಳಾಗ್ಬಿಡುತ್ತೆ. ನಂದಿನಿಯವ್ರಿಗೂ ಅದನ್ನೇ ಹೇಳಿದ್ದೀನಿ. ನಿಮ್ಮ ಪಾಡಿಗೆ ನೀವು ಊಟ ಮಾಡ್ಕೊಳ್ಳಿ, ನೀವು ನನ್ನ ಕಾಯೋಕ್ಕೆ ಹೋಗಬೇಡಿ. ಅದು ಮಂತ್ ಲಾಸ್ಟ್ ವೀಕ್ ಅಂತೂ ನಾನು ಕಾಯೋಕ್ಕೆ ಹೋಗಬೇಡಿ, ತುಂಬ ಕೆಲಸ ಇರುತ್ತೆ. ಹಾಂ ಸರಿ ಬಿಡಿ, ಇಷ್ಟು ಹೇಳ್ತಾ ಇದ್ದೀರಲ್ಲ. ಸರಿ, ಕೆಲಸ ಮುಗಿಸ್ಬಿಟ್ಟು ಬನ್ನಿ. ನಾನು ಕೆಳಗಡೆ ಇರಲ್ಲ. ನೀವು ರೂಮಲ್ಲಿ ರೆಸ್ಟ್ ಮಾಡಿ. ನೀವು ಸುಮ್ಮನೆ ನನಗೋಸ್ಕರ ವೆಯ್ಟ್ ಮಾಡಬೇಡಿ. ಸರಿ, ನಾನು ಸ್ವಲ್ಪ ಟಿವಿ ನೋಡ್ತಾ ಇರ್ತೀನಿ. ಕೆಲಸ ಮುಗಿಸ್ಬಿಟ್ಟು ಬನ್ನಿ. ನನಗೆ ಅಪ್ಪ ಅಮ್ಮ ನೋಡಬೇಕು ಅಂತ ತುಂಬ ಆಸೆ ಆಗ್ತಾ ಇತ್ತು. ಅದಕ್ಕೆ ನಾನು ಸೂರ್ಯವ್ರನ್ನ ಕೇಳಿದ್ದೀನಿ. ಅವ್ರು ಕರ್ಕೊಂಡು ಹೋಗ್ತೀನಿ ಅಂದಿದ್ದಾರೆ. ನನಗೆ ತುಂಬ ಖುಷಿ ಆಯಿತು. ಸೂರ್ಯವ್ರು ಇಷ್ಟು ಬೇಗ ಒಪ್ಕೊಬಿಟ್ರು ಅಂತ. ತುಂಬ ಒಳ್ಳೆಯವರು. ಅವ್ರಿಗೆ ಮದುವೆ ಆಗಿದೆ ಅನ್ನೋದನ್ನು ಬಿಟ್ಟರೆ ತುಂಬ ಒಳ್ಳೆಯವರು. ಅದನ್ನೇ ನಾವು ಕಾರಣವಾಗಿ ಇಟ್ಕೊಂಡು ಸುಮ್ಮನೆ ಅವ್ರನ್ನ ಬ್ಲೇಮ್ ಮಾಡಬಾರ್ದಲ್ವಾ? ಏನಂತೀರಾ? ಹಾಗೆ ವಿಡಿಯೋ ಹೇಗಿತ್ತು ಅಂದ್ಬಿಟ್ಟು ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈವ್ ಚಾನಲ್ ಟೂಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ.